ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಮೊಣಕಾಲು ಬದಲಾವಣೆ ಚಿಕಿತ್ಸೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ರೋಗಿಗಳಿಗೆ ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ನಾರಾಯಣ ಹೆಲ್ತ್ ಕೇರ್ನ ಮೂಳೆ ಮತ್ತು ಕೀಲು ಮರುಜೋಡಣೆ ತಜ್ಞ ವೈದ್ಯ ಚೇತನ್ ಅವರು ಈ ಕುರಿತು ಮಾಹಿತಿ ನೀಡಿದರು. ಟೆನ್ಷನ್ ಸ್ಟ್ರೆಸ್ಫುಲ್ ಲೈಫಲ್ಲಿ ನಾವು ಕಡಿಮೆ ಟೈಮ್ ಆಗಲಿ ದುಡ್ಡಾಗಲಿ ನಾವು ಕೊಡೋದು ಅದಕ್ಕೋಸ್ಕರನೇ. ಅದೆಲ್ಲ ಬಂದ ಮೇಲೆ ನೋಡ್ಕೊಳ್ಳೋಣ ಬಿಡು ಅನ್ನೋ ನಮ್ದು ಮೆಂಟಾಲಿಟಿ ಚೇಂಜ್ ಆಗಬೇಕು ಅಂತ ನಾನು ಅನಿಸಿಕೆ ಪಡ್ತೀನಿ. ಈಗ ಬಂದಾಯ್ತು, ಈಗ ಶುಗರ್ ಬಂದಾಯ್ತು ಅಥವಾ ಹಾರ್ಟ್ ಪ್ರಾಬ್ಲಮ್ ಬಂದಾಯ್ತು, ಅದಕ್ಕೆ ಟ್ರೀಟ್ಮೆಂಟ್. ಹಂಗೆ ಆರ್ಥ್ರೈಟಿಸ್ ಬಂದಾಯ್ತು, ಅದಕ್ಕೆ ಏನು ಟ್ರೀಟ್ಮೆಂಟು? ಅದು ಕೂಡ ಅಷ್ಟೇ, ಅರ್ಲಿ ಸ್ಟೇಜಲ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದರೆ, ಸೊ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದರೆ ಅದು ತುಂಬ ಸಿಂಪ್ಟಮ್ಸ್ ಕಡಿಮೆ ಆದಾಗ ಅವರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಕೆಲವೊಂದೊಂದ್ಸರಿ ವ್ಯಾಯಾಮದಿಂದ ಉಪಯೋಗ ಆಗ್ಲಿಲ್ಲದ ಕಾರಣದಲ್ಲಿ ಕೆಲವೊಂದೊಂದು ಸೇಫ್ ಮೆಡಿಕೇಶನ್ಸ್ನ ತಗೋಬೇಕಾಗುತ್ತೆ. ಯಾಕಂದ್ರೆ ಈಗ ತುಂಬ ಜನ ನೀವು ನೋಡ್ತೀರಾ ಅಂದರೆ 5, 6, 10, 15 ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ ಬೇರೆ ಕಾಯಿಲೆಗೋಸ್ಕರ. ಸೊ ಅದ್ರ ಮಧ್ಯೆ ಈ ಪೇನ್ ಕಿಲ್ಲರ್ಸ್ ಅಥವಾ ನೋವು ನಿವಾರಕ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಕಿಡ್ನಿ ಮೇಲೆ ಪರಿಣಾಮ ಆಗ್ಬೋದು ಅಥವಾ ಹಾರ್ಟ್ ಮೇಲೆ ಪರಿಣಾಮ, ಈಗಿನ ಇತ್ತೀಚಿನ ಹೃದಯಾಘಾತಗಳು ಜಾಸ್ತಿ ಆಗ್ತಿದೆ. ಸೊ ಓವರ್ ದಿ ಕೌಂಟರ್ ಮೆಡಿಕೇಶನ್ ಟೇಕ್ ಓವರ್ ಮೆಸೇಜ್ ಆದಷ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಈ ಶೀತ ನೆಗಡಿ ಬಂದಂಗೆ ತಗೊಳೋ ಥರ ಈ ಯಾವುದೇ ನೋವುಗಳಿಗೆ ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ನ ಕಡಿಮೆ ಮಾಡಿ. ಬಿಕಾಸ್ ಏನೊಂದು ಸ್ವಲ್ಪ ಕನ್ಸಲ್ಟೇಷನ್ ತಗೊಂಡ್ರೆ ಅಟ್ಲೀಸ್ಟ್ ಅವ್ರು ಡಾಕ್ಟರ್ ಸೇಫ್ ಇದೇನೋ ಇಲ್ಲೋ ಅಂತ ನೋಡ್ಬಿಟ್ಟು ಸೇಫ್ ಆಗಿರೋ ಮೆಡಿಕೇಶನ್ನ ತಗೊಳ್ಳಿ. ಅದರಿಂದ ಜೀವಾಪಾಯ ಆಗಂತಹ ಅಪಾಯಗಳು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅದೇನಾಗ್ಬಿಡುತ್ತೆ, ರೂಢಿ ಆಗುತ್ತೆ. ಇವತ್ತು ತೊಗೊಂತೀವಿ, ಇವತ್ತು ನನಗೆ ತುಂಬಾ ಸುಸ್ತಾಯ್ತಪ್ಪ, ಹೋದೆ ಮೆಡಿಸಿನ್ ತೊಗೊಂಡೆ ಬಂದೆ, ನಾಳೆ ಆರಾಮಾಗ್ಬಿಡ್ತೀನಿ. ಸೊ ಆ ಹ್ಯಾಬಿಟ್ ರೂಢಿ ಮಾಡ್ಕೊಳೋದು ಬೇಡ. ಯಾಕೆಂದ್ರೆ ದೀರ್ಘಕಾಲಿಕ ಅನ್ಆಥರೈಸ್ಡ್ ಪೇನ್ ಕಿಲ್ಲರ್ ತೊಗೊಳೋದ್ರಿಂದ ಬೇರೆ ಅಡ್ಡ ಪರಿಣಾಮಗಳು ಭಾಳ ಆಗುತ್ತೆ. ಇದೆಲ್ಲ ಮಾಡಿ ಕೂಡ ಆರಾಮಾಗಿಲ್ಲ ಅಂದರೆ ಇಂಪಾರ್ಟೆಂಟ್ ಆದ, ಈಗ ಮೊದಲು ಕೆಟ್ರಾಕ್ಟಿಗೆ ಸರ್ಜರಿನೇ ಇರಲಿಲ್ಲ, ಅದಕ್ಕೂ ಮುಂಚೆ ಬರೀ ಜಸ್ಟ್ ಸ್ಪೆಕ್ಟ್ಸ್ ತೊಗೊಳ್ತಾ ಇದ್ರು. ಬಟ್ ಈಗ ಇತ್ತೀಚೆಗೆ ಅಡ್ವಾನ್ಸ್ ಲೆನ್ಸ್ ಸಿಸ್ಟಮು ಅವೆಲ್ಲ ಬಂದಿರೋದ್ರಿಂದ ಸ್ಪೆಕ್ಟ್ಸಲ್ಲಿ ಮ್ಯಾನೇಜ್ ಆಗಿಲ್ಲ ಅಂದರೆ ಅದು ಮೆಚ್ಯೂರ್ ಆದಮೇಲೆ ಹೆಂಗೆ ನೀ ರಿಪ್ಲೇಸ್ಮೆಂಟ್ ಇದು ಕೆಟ್ರಾಕ್ಟ್ ಸರ್ಜರಿ ಆಗುತ್ತೆ, ಅದೇ ಥರ ಈ ಮಂಡಿ ಆರ್ಥ್ರೈಟಿಸ್ ಕೂಡ ನೀ ರಿಪ್ಲೇಸ್ಮೆಂಟ್ ಇಸ್ ಎ ಸೇಫ್ ಸರ್ಜರಿ. ಎಲ್ಲರಿಗೂ ಅಕ್ಸೆಪ್ಟ್ ಆಗಿದೆ. ಒಂದು ಹೃದಯಾಘಾತ ಆದ್ರೆ ಅದಕ್ಕೊಂದು ಸ್ಟೆಂಟ್ ಅಳವಡಿಸ್ತಾರೆ, ಅದು ಅಳವಡಿಸಕ್ ಆಗಿಲ್ಲ ಅಂದ್ರೆ ಬೈಪಾಸ್ ಸರ್ಜರಿ ಹೆಂಗಾಗುತ್ತೆ. ಸೊ ಎಲ್ಲರಿಗೂ ಇದು ಅಕ್ಸೆಪ್ಟ್. ಇಲ್ಲ ನಾನು ಸ್ಟೆಂಟ್ ಹಾಕ್ಸ್ಕೊಳಲ್ಲ ಅಂತ ಯಾರು ಹೇಳೋದಿಲ್ಲ. ಹೌದು, ಹಾರ್ಟ್ ಅಟ್ಯಾಕ್ ಆಗಿದೆ, ನಿಮ್ಗೆ ಸ್ಟೆಂಟ್ ಹಾಕ್ಬೇಕು ಅಂದ್ರೆ ಈಗ ಅದು ಯಾಕೆಂದ್ರೆ ಎಲ್ಲರಿಗೂ ಗೊತ್ತು, ಅದು ಜೀವ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದಾಗಿಲ್ಲ ಅಂದ್ರೆ ಅದರ ಪರಿಣಾಮನೂ ಗೊತ್ತು. ಬಟ್ ಈಗ ಮಂಡಿ ಬದಲಾವಣೆಗೆ ಏನಾಗ್ಬಿಡುತ್ತೆ ಅಂದ್ರೆ, ಅಯ್ಯೋ ನಾನು ಮಾಡಿಸ್ಕೊಂಡ್ಬಿಟ್ಟೆ, ನಾನು ಓಡಾಡೋದೇ ಬಿಟ್ಬಿಡ್ತೀನಿ, ಯಾವುದೋ ಒಂದು ಕಾಂಪ್ಲೆಕ್ಸ್ ಕೇಸ್ ಯಾವುದೋ ಒಂದು ಊರಲ್ಲಿ ಏನೋ ಕಾಂಪ್ಲಿಕೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅದರಿಂದ ಇಡೀ ಊರಿನವರು ಇಲ್ಲ ನಾವು ಮಾಡೋದಿಲ್ಲಪ್ಪ, ನಮ್ಮ ಊರಲ್ಲಿ ಏನೋ ಆಯ್ತು, ಆ ಥರ ಏನು ಈ ಥರ ಈಗಿರೋ ಸೇಫ್ ಸರ್ಜಿಕಲ್ ಟೆಕ್ನಿಕ್ಸು, ಅನಸ್ತೀಶಿಯಾ, ಇದೆಲ್ಲ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಅದು ಒಂದು ಮೌಢ್ಯ ನಂಬಿಕೆನ ಹೋಗ್ಲಾಡಿಸ್ಬೇಕು ಅಂತ ಒಂದು ಇದು ಮಾಡಿರೋದು. ಬಿಕಾಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಈಸ್ ಒನ್ ಆಫ್ ದ ಸೇಫೆಸ್ಟ್ ಸರ್ಜರಿ. ಅಂದರೆ ಈಗಿರೋ ಅನಸ್ತೀಶಿಯಾ ಅಡ್ವಾನ್ಸ್ಮೆಂಟ್, ಮೊದಲು ನಿಮಗೆ ಗೊತ್ತಿರಂಗ್ಲೇ ಈ ಥರ ಅಂತ ಏನೋ ಸಣ್ಣ ತುಂಬ ಕ್ರೂಢವಾದ ಅನಸ್ತೀಶಿಯಾ, ಬಟ್ ಈಗ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಂದಿರೋದ್ರಿಂದ ಎಂಥದೇ ರೋಗಿಗೆ ಅದರ್ ಕಾಯಿಲೆ ಇರ್ಬೋದು, BP, ಶುಗರ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ ಅವರಿಗೆ ಸೇಫ್ ಆದ ಅನಸ್ತೀಶಿಯಾ ಕೊಡುವಂಥ ಟೆಕ್ನಿಕ್ಸ್ ಇರೋದ್ರಿಂದ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇಸ್ ಎ ಸೇಫ್ ಪ್ರೊಸೀಜರ್. ಆಮೇಲೆ ಇದು ಕೂಡ ಹಾಗೆ, ನೀವು ಸ್ಟೆಂಟ್ ಹೆಂಗೆ 15-20 ವರ್ಷ ಬರುತ್ತೋ, ಇದು ಕೂಡ ನೀ ರಿಪ್ಲೇಸ್ಮೆಂಟ್ ಮಾಡಿಸಿದ ತಕ್ಷಣಕ್ಕೇನೆ ಏನು ಸೌದೋಗೋದಿಲ್ಲ ಅಥವಾ ಮತ್ತೊಂದು ಸರ್ಜರಿ ಬೇಕಾಗಿಲ್ಲ. 15-20 ವರ್ಷದ ತನಕ ನಾರ್ಮಲ್ ಆದ ಲೈಫ್ನ ಲೀಡ್ ಮಾಡ್ಬೋದು. ಬಿಕಾಸ್ 15 to 20 years ಇಸ್ ಎ ಹ್ಯೂಜ್ ಲೈಫ್. ಎಸ್ಪೆಷಲಿ ಈ 50 ವರ್ಷದ ಮೇಲೆ ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ನೇ ಕವರ್ ಆದಂಗೆ. ಈಗ 50 ವರ್ಷನೋ ಅಥವಾ 60 ವರ್ಷಕ್ಕೆ ಮಾಡಿಸ್ಕೊಂಡ್ರೆ 20 ವರ್ಷ 80 ವರ್ಷ ಅಂದರೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಎ ಲೈಫ್ ಸ್ಪ್ಯಾನ್. ಅಂದರೆ ತುಂಬ ಜನಕ್ಕೆ 10ರಲ್ಲಿ 8 ಜನಕ್ಕೆ ಲೈಫಲ್ಲಿ ಒನ್ ಟೈಮ್ ಬೇಕಾಗುವಂಥ ಈ ಸರ್ಜರಿ. ಸೊ ಯಾವುದೇ ಇಂಟರ್ವೆನ್ಷನ್ ಆಗಲಿ, ಯಾವುದೇ ಮೆಡಿಸಿನ್ಸ್ ಆಗಲಿ, ಕೆಲವರಿಗೆ ಅಲರ್ಜಿ ಆಗುತ್ತೆ, ಕೆಲವರಿಗೆ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಹಾಗೆ 100ರಲ್ಲಿ ಯಾರಿಗೋ ಒಬ್ಬರಿಗೆ ಅಂದರೆ 1% ಯಾವ್ದಾದ್ರು ಒಂದು ಕಾಂಪ್ಲಿಕೇಶನ್ ಆಗುತ್ತೆ. ಬಟ್ ಅದನ್ನ ಸರಿಪಡಿಸುವಂಥ ವಿಧಾನಗಳು ಕೂಡ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ, ಈಗ 20 ವರ್ಷ ಆಗೋಗ್ಬಿಟ್ಟಿದೆ, ಮುಂದೆ ಏನಪ್ಪ ಲೈಫ್ ಸ್ಪ್ಯಾನ್ ಆಗೋಗಿದೆ. ಸೊ ಒಂದು ಮೊಬೈಲ್ ಎಂಡ್ ಆಯ್ತು ಅಂದ್ರೆ ಅದು ಲೈಫ್ ಎಂಡ್ ಆಗಲ್ಲ, ಸಿಮ್ನ ಚೇಂಜ್ ಮಾಡ್ಬಿಟ್ಟು ಹೊಸ ಮೊಬೈಲ್ ತಗೊಂಡು ಲೈಫ್ನ ಮುಂದುವರಿಸ್ತಾ ಇರ್ತೀವಿ. ಆದರೆ ಇದು ನೀ ರಿಪ್ಲೇಸ್ಮೆಂಟ್ 20 ವರ್ಷ ಆದ್ಮೇಲೂ ಕೂಡ ರಿವಿಷನ್ TKR ಅಂತ ಬಂದಿದೆ.